ಹರೇ ಕೃಷ್ಣ. ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇವತ್ತು ವಿಶಾಖ ನಕ್ಷತ್ರದ ಬಗ್ಗೆ ಸ್ವಲ್ಪ ತಿಳಿಯೋಣ. ವಿಶಾಖ ನಕ್ಷತ್ರಕ್ಕೆ ತುಲಾ ರಾಶಿ ಮತ್ತು ವೃಶ್ಚಿಕ ರಾಶಿ ಬರುತ್ತೆ. ಮೊದಲ 3 ಪಾದಕ್ಕೆ ತುಲಾ ರಾಶಿ, ಕೊನೆಯ ಪಾದಕ್ಕೆ ವೃಶ್ಚಿಕ ರಾಶಿ ಬರುತ್ತೆ. ನಕ್ಷತ್ರಾಧಿಪತಿ ಗುರು, ಹಾಗಾಗಿ ಮಹಾತ್ಮರು ಪುಣ್ಯಾತ್ಮರು ಅಂತ ಕರೆಸಿಕೊಳ್ಳುವ ಮಟ್ಟಿಗೆ ತಮ್ಮ ಪ್ರಭಾವ ಬೀರ್ತಾರೆ. ಏನೋ ಒಂದು ಗುರಿ ಇಟ್ಟುಕೊಂಡೇ ಜನ್ಮ ತಾಳ್ತಾರೆ. ಆದರೆ ಬೇಗನೆ ಕೋಪ ಬರುತ್ತೆ ಇವರಿಗೆ. ಹೇಳಬೇಕಾದ್ದನ್ನು ಹೇಳೇ ಬಿಡ್ತಾರೆ. ಅಗ್ರೆಸಿವ್ ಇರ್ತಾರೆ. ಹೆಣ್ಣಾಗಲಿ ಗಂಡಾಗಲಿ ಸ್ವಲ್ಪ ಕಣ್ಣಲ್ಲೇ ಗೊತ್ತಾಗುತ್ತೆ, ಕೆಂಪಗಾಗುತ್ತೆ. ಕೆಲವರು ಮಾತ್ರ ಲೋಕಕ್ಕೆ ಹಸು ಥರ ಇರ್ತಾರೆ, ಮನೆಯಲ್ಲಿ ಹುಲಿ ಥರ ಇರ್ತಾರೆ. ಅಂದರೆ ಹತ್ತಿರದವರಿಗೆ ಮಾತ್ರ ಗೊತ್ತಾಗುತ್ತೆ ಇವರ ಈ ಸ್ವಭಾವ. ಏನಾದರೂ ಅಂದುಕೊಂಡ ಕೆಲಸ ನಡೀಲಿಲ್ಲ ಅಂದರೆ ಕಿರಿಕಿರಿ ಮಾಡ್ತಾರೆ, ಅಪ್ಸೆಟ್ ಆಗ್ತಾರೆ. ಈ ರೀತಿ ಇರೋದ್ರಿಂದ ಇವರ ಜೊತೆ ಇರುವವರು ಇರಿಟೇಟ್ ಆಗ್ತಾರೆ. ಇವರು ಸ್ವಲ್ಪ ಐಸೋಲೇಟ್ ಆಗಿರೋದೇ ಒಳ್ಳೆಯದು. ಇನ್ನೂ ಸ್ಪಷ್ಟವಾಗಿ ಹೇಳಿದರೆ ಬೇಜಾರಾಗ್ತಾರೆ. ಆದರೆ ಮನುಷ್ಯ ಬೆಳೀತಾ ಬೆಳೀತಾ ತನ್ನನ್ನು ತಾನು ತಿದ್ದಿಕೊಂಡು ತೀಡಿಕೊಂಡು ರಿಫೈನ್ಡ್ ಆಗಿಬಿಟ್ರೆ ಎಲ್ಲವೂ ಸುಲಭ. ಆದರೂ ಕೆಲವು ಹುಟ್ಟುಗುಣ ಅಂತ ಇರುತ್ತಲ್ವ, ನಾನಿರೋದೇ ಹೀಗೆ, ನಾನೇನು ಬದಲಾಗೋದಿಲ್ಲ ಅಂತ ಇದ್ದರೆ ಸ್ವಲ್ಪ ಕಷ್ಟ. ಅವರಿಗೂ ಅವರ ಜೊತೆ ಇರುವವರಿಗೂ ಕಷ್ಟ. ಹಾಗಂತ ಅಗತ್ಯ ಇಲ್ಲದಿದ್ದರೂ ಉಪಕಾರ ಮಾಡಲು ಹೋಗುತ್ತಾರೆ. ಅವಶ್ಯಕತೆಗಿಂತ ಹೆಚ್ಚು ಮಾತಾಡ್ತಾರೆ. ಬೇರೆಯವರಿಂದ ಅನ್ನಿಸಿಕೊಳ್ಳೋಕ್ಕಿಂತ ಇದನ್ನೆಲ್ಲ ನಾವು ತಿದ್ದಿಕೊಳ್ತಾ ಬಂದರೆ ಜೀವನ ಚೆನ್ನಾಗಿರುತ್ತೆ. ಬೇರೆಯವರ ಬಗ್ಗೆ ದೋಷ ಹುಡುಕುವುದಕ್ಕಿಂತ ತಮ್ಮ ದೋಷ ಗಮನಿಸಿ ಸರಿ ಮಾಡಿಕೊಂಡ್ರೆ ತುಂಬ ಉತ್ತಮ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವರಲ್ಲಿ ಪರರ ಲೋಪದೋಷ, ಕಡ್ಡಿಯನ್ನು ಗುಡ್ಡ ಮಾಡೋ ಗುಣ ಇವರಲ್ಲಿದೆ. ತಾವು ಧರ್ಮಾತ್ಮರು ಎನಿಸಿಕೊಳ್ಳಬೇಕೆಂದು ತೋರಿಸಲು ಬೇರೆಯವರನ್ನು ಕೀಳಾಗಿ ತೋರಿಸಿದರೆ ಎಷ್ಟು ಸರಿ. ಇದರಲ್ಲಿ ಪಾದದ ವ್ಯತ್ಯಾಸವಿದೆ. ವಿಶಾಖ ನಕ್ಷತ್ರದ ಎಲ್ಲರಿಗೂ ಇರೋದಿಲ್ಲ ಈ ಬುದ್ಧಿ. ತಂದೆ ತಾಯಿಯ ಪ್ರೀತಿಗಿಂತ ಮದುವೆ ಆದ ಮೇಲೆ ಪ್ರೀತಿಯ ವಿಷಯದಲ್ಲಿ ಅದೃಷ್ಟವಂತರಾಗಿರ್ತಾರೆ. ಬಂಧು ಬಾಂಧವರ ಪ್ರೀತಿ ವಿಶ್ವಾಸ ಪಡ್ಕೊಳ್ತಾರೆ. ಆದರೆ ಅಷ್ಟೇ ಪ್ರೀತಿ ವಿಶ್ವಾಸ ಇಟ್ಕೊಳ್ಳೋದಿಲ್ಲ. ತಮ್ಮ ವಾಕ್ಚಾತುರ್ಯದಿಂದ ಎಲ್ಲರನ್ನೂ ಆಕರ್ಷಿಸುತ್ತಾರೆ. ಕೆಲವು ಪಾದದವರು ಬೇರೆಯವರಲ್ಲಿ ಜಗಳ ತಂದು ನೋಡಿ ಕೂತ್ಕೊಳ್ತಾರೆ. 3ನೇ ಪಾದದವರು ಪಂಡಿತರು, ಸತ್ಕಾರ್ಯಕ್ಕೆ ತನು ಮನ ಧನ ಸಹಾಯ ಕೊಡುವವರು, ಯಾವಾಗಲೂ ಧನ ಕನಕ ಸ್ತ್ರೀ ಸುಖದಲ್ಲಿ ಸಂತೃಪ್ತರೂ ಆಗಿರುತ್ತಾರೆ. ಈ ಸ್ತ್ರೀ ವಿಷಯ ಬಂದಾಗ ಇವರಲ್ಲಿ ಕೆಲವರು ಸ್ತ್ರೀಲೋಲರು ಇರುತ್ತಾರೆ. ಇದು ಮದುವೆಯ ನಂತರದ ವಿಷಯವಾದರೆ ಗಮನಿಸಬೇಕಾದ ವಿಷಯ. ಚಿಕ್ಕ ವಯಸ್ಸಿನಿಂದಲೇ ಸಾತ್ವಿಕ ಆಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತಿ ತರಬೇಕು. ಇವರು ಟಿವಿ ಮಾಧ್ಯಮ, ವಕೀಲ ವೃತ್ತಿ, ಟೀಚರ್, ಆರ್ಮಿ, ಡಾಕ್ಟರ್, ಫ್ಯಾಷನ್ ಜಗತ್ತಿನಲ್ಲಿ ಕೆಲಸ ಮಾಡೋದ್ರಿಂದ ಪ್ರಗತಿ ಉಂಟಾಗುತ್ತೆ. ಬೆಂಕಿಗೆ ಸಂಬಂಧಪಟ್ಟ ವೃತ್ತಿ ಅಂದರೆ ಅಡುಗೆ, ಕ್ಯಾಟರಿಂಗ್, ಶೆಫ್ ಈ ಥರದ ವೃತ್ತಿ ಕೂಡ ಚೆನ್ನಾಗಿ ಆಗಿ ಬರುತ್ತೆ. ಅಲ್ಲದೆ ಕಬ್ಬಿಣ, ತಾಮ್ರ, ಹಿತ್ತಾಳೆ ಸಂಬಂಧಪಟ್ಟ ಕೆಲಸ, ಅದು ಮೆಕ್ಯಾನಿಕ್ ಆಗ್ಬೋದು, ವಿಗ್ರಹ ತಯಾರಿ ಆಗ್ಬೋದು, ಅಥವಾ ದೊಡ್ಡ ಉಕ್ಕಿನ ಫ್ಯಾಕ್ಟ್ರಿ ಆಗ್ಬೋದು. ಈ ಥರದ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರ್ತಾರೆ. ಬೆಂಕಿ ಸಂಬಂಧ ಅಂದರೆ ಇನ್ನೊಂದು ಮುಖ್ಯವಾದ ಶ್ರೇಷ್ಠವಾದ ವೃತ್ತಿಯೂ ಆಗಬಹುದು. ಅದ್ಯಾವುದಂದರೆ ಹೋಮ ಹವನ ಯಜ್ಞಯಾಗಾದಿಗಳನ್ನು ಮಾಡುವವರು ಅಥವಾ ಮಾಡಿಸುವವರು ಆಗಿರುತ್ತಾರೆ. ಇವರಲ್ಲಿ ಕೆಲವರು ಆಯುರ್ವೇದ ವೈದ್ಯರೂ ಆಗುವರು. ಹಾಗೆ ಸದಾ ತೋಟ ಹೊಲಗಳಲ್ಲಿ ಪರಿಶ್ರಮಿಸುವವರು ಇರ್ತಾರೆ. ವಿಶಾಖ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಮೈದುನ ಇಲ್ಲದ ಮನೆಗೆ ಮದುವೆ ಮಾಡಿಕೊಡಬೇಕು. ಈಗಿನ ಕಾಲದಲ್ಲಿ ಒಬ್ಬೊಬ್ಬರೇ ಇರುವುದರಿಂದ ಹೆಚ್ಚು ಈ ವಿಷಯ ಪ್ರಾಮುಖ್ಯತೆ ಇಲ್ಲ. ಇವರಿಗೆ ಅನುರಾಧ, ಮೂಲ, ಉತ್ತರಾಷಾಢ, ಅಶ್ವಿನಿ ನಕ್ಷತ್ರ ಇರುವ ದಿನ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡ್ರೆ ಕಾರ್ಯಸಿದ್ಧಿ ಆಗುತ್ತೆ. ಹಸ್ತ, ಶ್ರವಣ, ರೋಹಿಣಿ, ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರಗಳಿರುವ ದಿನ ಯಾವುದೇ ವಿಶೇಷ ಕಾರ್ಯಗಳನ್ನು ಇಟ್ಟುಕೊಳ್ಳಬೇಡಿ. ವಿಶಾಖ ನಕ್ಷತ್ರ ಇರುವ ದಿನ ಕೃಷಿ ಕಾರ್ಯಕ್ಕೆ, ಬಾವಿ ತೋಡಲು, ಧಾನ್ಯ ಸಂಗ್ರಹಕ್ಕೆ, ಒಡವೆ ಮಾಡಿಸುವುದಕ್ಕೆ ಒಳ್ಳೆಯ ದಿನ. ವಿಶಾಖ ನಕ್ಷತ್ರದವರು ತುಲಾ ರಾಶಿಯವರಾದರೆ ದೇವಿ ಆರಾಧನೆ ಹಾಗೂ ಗುರುಗಳ ಆರಾಧನೆ ಮಾಡ್ತಾ ಇರಿ. ವೃಶ್ಚಿಕ ರಾಶಿಯವರಾದರೆ ಇದರ ಜೊತೆ ಸುಬ್ರಹ್ಮಣ್ಯ ದೇವರ ಆರಾಧನೆ ಕೂಡ ಮಾಡ್ತಾ ಇರಬೇಕು. ಇಷ್ಟು ಸಾಕು ಅಂದ್ಕೊಂಡಿದ್ದೇನೆ.
ವಿಶಾಖ ನಕ್ಷತ್ರದವರು ಏನೇ ಇರಲಿ ಇವರು ಯಾರಿಗೂ ಕೆಟ್ಟದನ್ನಂತೂ ಮಾಡೋದಿಲ್ಲ. ಗುರು ಹಿರಿಯರಲ್ಲಿ ಭಕ್ತಿ ಇರುತ್ತೆ. ತೀರ್ಥಕ್ಷೇತ್ರ ಯಾತ್ರೆ ತುಂಬ ಇಷ್ಟಪಡ್ತಾರೆ. ದಾನ ಧರ್ಮ ಮಾಡ್ತಾರೆ. ಹಲವಾರು ಥರದ ರತ್ನ ಬೆಳ್ಳಿ ಬಂಗಾರ ಸಂಗ್ರಹಿಗಳಾಗಿರುತ್ತಾರೆ. ಜನರ ಮಧ್ಯೆ ಕೀರ್ತಿ ಪಡೆಯಲು ಹೇಗಿರಬೇಕೋ ಹಾಗಿರ್ತಾರೆ. ಇವಿಷ್ಟು ವಿಶಾಖ ನಕ್ಷತ್ರದ ಗುಣವಿಶೇಷತೆಗಳು. ಇಷ್ಟೊತ್ತು ಕೇಳಿದ್ದಕ್ಕೆ ಧನ್ಯವಾದಗಳು. ಹರೇ ಕೃಷ್ಣ.